ಎಲ್ಲರಿಗೂ ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು. ಕಳೆದ ಒಂದು ತರಗತಿಯಲ್ಲಿ ನಾವು ಹಾರ್ಮೋನಿಕ್ ಪ್ರೋಗ್ರೆಷನ್ ಅದರಲ್ಲಿ ಏನು ತಿಳ್ಕೊಂಡಿದ್ವಿ, ಮೀನಿಂಗ್ ತಿಳ್ಕೊಂಡಿದ್ವಿ, ಜೊತೆಗೆ ಒಂದಷ್ಟು ಪ್ರಾಬ್ಲಮ್ಸನ್ನು ಮಾಡಿದ್ವಿ. ಮೊದಲನೇ ಕ್ಲಾಸಲ್ಲಿ ಇದಕ್ಕೆ ಮುಂಚೆ ನಾವೇನು ಮಾಡಿದ್ವಿ, ಎ ಪಿ ಬಗ್ಗೆ ಫುಲ್ ತಿಳ್ಕೊಂಡಿದ್ವಿ, ಎಚ್ ಪಿ ಆಯಿತು. ಸೊ ಇನ್ನೊಂದು ಯಾವುದಿದೆ, ಜಿ ಪಿ, ಜಾಮೆಟ್ರಿಕ್ ಪ್ರೋಗ್ರೆಷನ್. ಸೊ ಇದರಲ್ಲಿ ಏನು ತಿಳ್ಕೊತೀವಿ, ಮೀನಿಂಗ್ ತಿಳ್ಕೊತೀವಿ, ಜೊತೆಗೆ nth ಟರ್ಮ್ ಒಂದಷ್ಟು ತಿಳ್ಕೊಂಡು ಅದ್ರ ಜೊತೆಗೆ ಒಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಸಮ್ ಆಫ್ n ಟರ್ಮ್ಸ್ ಬಗ್ಗೆ ತಿಳ್ಕೊತೀವಿ. ಸೊ ಈ ಒಂದು ಇಷ್ಟು ಮಾಡಿದ್ರೆ ಸೊ ಏನಾಯಿತು, ಎ ಪಿ, ಎಚ್ ಪಿ ಮತ್ತು ಜಿ ಪಿ ಕಂಪ್ಲೀಟ್ ಆಗ್ತದೆ. ಆಮೇಲೆ ಒಂದು ಅಥವಾ ಎರಡು ಕ್ಲಾಸಲ್ಲಿ ಏನು ಮಾಡ್ಬೋದು, ಅರ್ಥಮೆಟಿಕ್ ಮೀನ್, ಹಾರ್ಮೋನಿಕ್ ಮೀನ್, ನೆಕ್ಸ್ಟ್ ಜಾಮೆಟ್ರಿಕಲ್ ಮೀನ್. ಒಂದು ಅಥವಾ ಎರಡು ಕ್ಲಾಸಲ್ಲಿ ಈ ಒಂದು ಚಾಪ್ಟರ್ ಮುಗೀತದೆ. ಇಲ್ಲೊಂದು ಎರಡು ಕ್ಲಾಸ್ ಬೇಕಾಗ್ತದೆ, ಇಲ್ಲೊಂದು ಒಂದು ಅಥವಾ ಮೂರು ಅಥವಾ ನಾಲ್ಕು ಕ್ಲಾಸಲ್ಲಿ ಈ ಚಾಪ್ಟರ್ ಮುಗೀತದೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ, ಸೊ ಮೊದಲನೇದಾಗಿ ನಾವು ಗುಣೋತ್ತರ ಶ್ರೇಣಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಗುಣೋತ್ತರ ಶ್ರೇಣಿ ಒಂದು ಶ್ರೇಣಿ ಆಗಿದ್ದು, ಇದರಲ್ಲಿ ಮುಂದಿನ ಪದವನ್ನು ಪಡೆಯಲು ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯಿಂದ ಗುಣಿಸುವುದರ ಮೂಲಕ ಪಡೆಯಲಾಗುತ್ತದೆ. ಅಂದರೆ ಒಂದು ಪದ ತಗೊಂಡಿದ್ದೀವಿ, ಆ ಪದಕ್ಕೆ ಮುಂದಿನ ಪದವನ್ನು ಪಡೆಯಲು ಏನು ಮಾಡ್ತೀವಿ, ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯಿಂದ ಏನು ಮಾಡ್ತೀವಿ, ಗುಣಿಸ್ತೀವಿ. GP is a type of a sequence where each succeeding term is produced by a multiply each preceding term by a fixed number. ಇಲ್ಲೂ ಅಷ್ಟೇ ಹೇಳ್ತೀರ, ಸಕ್ಸೀಡಿಂಗ್ ಟರ್ಮ್ ಅಂದರೆ ಮುಂದೆ ನಂಬರ್ ಬೇಕು ಅಂದಾಗ ಏನು ಮಾಡಬೇಕು, ಸೊ ವಿ ಆರ್ ಮಲ್ಟಿಪ್ಲೈಯಿಂಗ್ ಫಾರ್ ದ ಪ್ರೆಸಿಡಿಂಗ್ ಟರ್ಮ್ ಬೈ ಎ ಫಿಕ್ಸ್ಡ್ ನಂಬರ್. ಫಾರ್ ಎಕ್ಸಾಂಪಲ್ ಇಲ್ಲೊಂದು ನಂಬರ್ 3 ತೊಗೊಂಡಿದ್ವಿ, ಆ 3ಗೆ ಅಗೇನ್ ಮಲ್ಟಿಪ್ಲೈ ಮಾಡಿದ್ರೆ 3 3 is 9, ಅಗೇನ್ 9ಗೆ ಮಲ್ಟಿಪ್ಲೈ ಮಾಡಿದ್ರೆ 27, 9 3 is 27. ನೆಕ್ಸ್ಟ್ 27 ಇಂಟು 3 ಮಾಡಿದ್ರೆ 54, 81. ಸೊ ಈ ಥರ. ಸೊ ಇಲ್ಲಿ ಯಾವ್ದು ಫಿಕ್ಸ್ಡ್ ನಂಬರು, 3 is the ಫಿಕ್ಸ್ಡ್ ನಂಬರ್. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಸೊ ವಿ ಕ್ಯಾನ್ ಮಲ್ಟಿಪ್ಲೈಡ್ ವಿತ್ ದ ಪ್ರೆಸಿಡಿಂಗ್ ಟರ್ಮ್. ಪ್ರೆಸಿಡಿಂಗ್ ಟರ್ಮ್ ಅಂದರೆ ಹಿಂದೆ ಇರ್ತಕ್ಕಂಥ ನಂಬರ್ಗೆ ಏನು ಮಾಡ್ತಾ ಇದ್ದೀವಿ, ಮಲ್ಟಿಪ್ಲೈ ಮಾಡಿದಾಗ ಯು ವಿಲ್ ಗೆಟ್ ದ ಸಕ್ಸೀಡಿಂಗ್ ಟರ್ಮ್, ಮುಂದೆ ಬೇಕಾಗಿರ್ತಕ್ಕಂಥ ನಂಬರ್ ಸಿಗ್ತದೆ ಅಂತ ಹೇಳ್ತಾ, ನೆಕ್ಸ್ಟ್ ನೋಡ್ರಿ, ಸಾಮಾನ್ಯ ಅನುಪಾತ ಅಥವಾ ಕಾಮನ್ ರೇಷಿಯೋ. ಒಂದು ಗುಣೋತ್ತರ ಶ್ರೇಣಿಯ ಒಂದು ಪದ ಮತ್ತು ಅದರ ಹಿಂದಿನ ಪದದ ಅನುಪಾತವು 0 ಅಲ್ಲದ ಒಂದು ಸ್ಥಿರಾಂಕವಾಗಿರುತ್ತದೆ. ಸ್ಥಿರಾಂಕ ಅಂದರೆ ಕಾನ್ಸ್ಟೆಂಟ್, ಓನ್ಲಿ ನಂಬರ್ ಸಿಗ್ತಕ್ಕಂಥದ್ದು. ಅದನ್ನು ಸಾಮಾನ್ಯ ಅನುಪಾತ ಎನ್ನುತ್ತೀವಿ. ಇದನ್ನು r ನಿಂದ ಸೂಚಿಸುತ್ತೇವೆ. ಸೊ ಯಾವುದರಿಂದ ಸೂಚಿಸ್ತೀವಿ, r ನಿಂದ. ಸೊ ಸಾಮಾನ್ಯ ಅನುಪಾತವು ಸ್ಥಿರಾಂಕವಾಗಿರಬೇಕು. ಕಾಮನ್ ರೇಷಿಯೋ ಈಸ್ ಒನ್ ಟರ್ಮ್ ಬೈ ಎ ಪ್ರೆಸಿಡಿಂಗ್ ಟರ್ಮ್. ಸೊ ಕಾಮನ್ ರೇಷಿಯೋ ಅಂತ ಬಂದಾಗ ಈಗ ಆಗಲೇ ಮಾಡಿದ್ವಿ, ಏನು 3, 9, 27, 81, ಸೊ ಇಲ್ಲಿ ಕಾಮನ್ ರೇಷಿಯೋ ಅಲ್ಲಿ ನೋಡ್ರಿ, ಫಸ್ಟ್ ಟರ್ಮ್ ಅಂದರೆ A1, A2, A3, A4. ಸೊ R is equal to A2 divided by A1, A2 ಎಷ್ಟು 9 divided by 3, 3 1s, 3 3s. ನೆಕ್ಸ್ಟ್ R is equal to A3 by A2, 27 by 9, 9 1s, 9 3s. ಸೊ ಇಲ್ಲಿ 3 ಬರ್ತಾ ಇದೆ, ಇಲ್ಲೂ ಸಹ 3 ಬರ್ತಾ ಇದೆ. ಸೊ ಇದನ್ನ ಏನಂತ ಕರಿತೀವಿ ಅಂದರೆ ಕಾಮನ್ ರೇಷಿಯೋ, ದಟ್ ಈಸ್ ಇಂಡಿಕೇಟ್ ಇನ್ ದ R. ನೆಕ್ಸ್ಟ್ ಇದರಲ್ಲಿ ಒಂದಷ್ಟು ಸಾಮಾನ್ಯ ರೂಪ ಅಂತ ಕರಿತೀವಿ, ಜನರಲ್ ಫಾರ್ಮ್. ಹೆಂಗೆ, ಸೊ ಎಲ್ಲರೂ ತೆಲುಗಲ್ಲಿ ಒಂದು ಮೂವಿ ಇದೆ, ಸ್ಟಾಲಿನ್ ಅನ್ನೋ ಮೂವಿ. ಸೊ ಅದರಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಪ್ರತಿಯೊಬ್ಬರು ಯಾರ ಒಬ್ಬರ ಹತ್ರ ಸಹಾಯ ಮಾಡಿದಾಗ ಪ್ರತಿ 3 ಜನಕ್ಕೆ ಒಬ್ರು ಸಹಾಯ ಮಾಡ್ರಿ ಅಂತ ಒಂದು ಕಾನ್ಸೆಪ್ಟ್ ಇದೆ ಆ ಮೂವಿನಲ್ಲಿ. ಇಲ್ಲೇನಿದೆ, ಒಬ್ಬನಿದ್ದಾನೆ, ಸೊ 3 ಜನಕ್ಕೆ ಅಂತ ಹೇಳ್ತಾ ಇದೀವಿ. ಅಂದರೆ 3 ಪವರ್ ಆಫ್ 0. 3 ಪವರ್ ಆಫ್ 0 ಅಂದರೆ ಎಷ್ಟಾಗ್ತದೆ, 1. 1 ಇಂಟು 1 ಅಂದರೆ 1, ಒಬ್ಬನೇ ಅಲ್ವಾ. ಇದನ್ನ ಆಮೇಲೆ, ಸೊ ಇವನು ಎಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ, 3 ಮೆಂಬರ್ಸ್ಗೆ, 2 ಮತ್ತು 3 ಮೆಂಬರ್ಸ್ಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಅಲ್ವಾ. ಇಲ್ಲಿ ಎಷ್ಟಾಯಿತು, 3 ಮೆಂಬರ್ಸ್ ಆಯಿತು. 3 ಮೆಂಬರ್ಸ್ ಇದ್ದಾರೆ, ಅದನ್ನು 1 ಇಂಟು 3, 3 ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಒಬ್ಬ. ಅದನ್ನು ಹೆಂಗೆ ಬರ್ತೀವಿ,
3 ಬಂತು. ನೆಕ್ಸ್ಟ್ ಮತ್ತೆ ಇವರು 3 ಜನಕ್ಕೆ ಹೆಲ್ಪ್ ಮಾಡ್ತಾರೆ, ಪ್ರತಿಯೊಬ್ರು 3 ಜನಕ್ಕೆ. ಎರಡು, 3. ಈಗ ನೋಡ್ರಿ, ಇಲ್ಲಿ 3, ಇಲ್ಲಿ 3, ಇಲ್ಲಿ 3. ಸೊ ಇವ್ರು 3 ಜನಕ್ಕೆ ಮಾಡಿದಾಗ ಎಷ್ಟಾಯ್ತು? 9 ಆಯ್ತು. ಇಲ್ಲಿ 1 ಇತ್ತು, ಇಲ್ಲಿ 3 ಇತ್ತು, ಇಲ್ಲಿ ಎಷ್ಟಾಯ್ತು? 9 ಆಯ್ತು. ಸೊ ಅದನ್ನ ಏನ್ ಬರ್ಕೊಂತೀವಿ? 1 ಇಂಟು 3 ಪವರ್ ಆಫ್ 9 ಅಂದ್ರೆ ಹೆಂಗ್ ಬರ್ಕೊಂತೀವಿ? 3 ಪವರ್ ಆಫ್ 2. 3 ಪವರ್ ಆಫ್ 2 ಅಂದ್ರೆ ಎಷ್ಟು? 9. ಇದನ್ನ ಯಾವ ತರ n ಟರ್ಮ್ ಫಾರ್ಮ್ ಅದ ನೋಡ್ರಿ. 1 ಇಂಟು 3 ಇಂಟು 1 ಮೈನಸ್ 1. 1 ಮೈನಸ್ 1 ಅಂದ್ರೆ 0 ಬರ್ತದೆ, ಅದನ್ನ ಫಸ್ಟ್ ಟರ್ಮ್ ಎ ಅಂತ ಕರಿತೀವಿ. ಅದೇ ಇದನ್ನ ತಗೊಂಡಾಗ 1 ಇಂಟು 3 ಇಂಟು 2 ಪವರ್ ಆಫ್ ಮೈನಸ್ 1 ಎಷ್ಟು? 1 ಇಂಟು 3 ಬರ್ತದೆ. ಇಲ್ಲಿ ಎಷ್ಟಾಯ್ತು? 1 ಅನ್ನೋದು ಫಸ್ಟ್ ಟರ್ಮ್ ಎ ಆಯ್ತು. ಕಾಮನ್ ಡಿಫರೆನ್ಸ್ ಪ್ರತಿಯೊಂದಕ್ಕೂ 3 3 ಬರ್ತಾ ಇದೆ, ಅದನ್ನ ಎ ಇಂಟು ಆರ್ ಅಂತ ಬರೀತೀವಿ. ನೆಕ್ಸ್ಟ್ 9 ಹೆಂಗ್ ಬರೀತೀವಿ? 3 ಪವರ್ ಆಫ್ 2 ಅಂತ ಬರ್ಕೊಂತೀವಿ. 3 ಪವರ್ ಆಫ್ 3 ಮೈನಸ್ 1 ಅಂತ ಬರ್ಕೋಬಹುದು ಅಲ್ವಾ? 3 ಇರ್ತಕ್ಕಂಥದ್ದು ಇಲ್ಲಿ 3 ಇಂಟು 2 ಪವರ್ ಆಫ್ ಮೈನಸ್ 1 ಅಂದ್ರೆ 1 ಇಂಟು 3 ಪವರ್ ಆಫ್ 2 ಎಷ್ಟಾಗ್ತದೆ? ಎ ಇಂಟು ಆರ್ ಸ್ಕ್ವೇರ್. ಎ 1 ಇದೆ, ಆರ್ ಸ್ಕ್ವೇರ್ 2 ಇದೆ. ಸೊ ಅದನ್ನ ಹಂಗೆ ಬರ್ಕೊಂಡಾಗ ಏನಾಗ್ತದೆ? ಮುಂದೆ ಬರ್ತಾ ಇರ್ತದೆ. ಅಲ್ಲಿ ಏನ್ ಮಾಡ್ತೀವಿ? ಟಿ ಎನ್ ಈಕ್ವಲ್ ಟು 1 ಇಂಟು 3 ಇಂಟು 3 ಪವರ್ ಆಫ್ 2 ಸೊ ಅಪ್ ಟು ಎಲ್ವರೆಗೂ n ಮೈನಸ್ 1 ಟೈಮ್ಸ್ ಬರ್ಕೊಂತೀವಿ. ಸೊ n ಮೈನಸ್ 1 ಟೈಮ್ ಆದಾಗ ಏನಾಗ್ತದೆ? 1 ಇಂಟು 3 ಪವರ್ ಆಫ್ 4. ಪವರು 3 ಇಂಟು n ಪವರ್ ಆಫ್ ಮೈನಸ್ n ಮೈನಸ್ 1 ಟೈಮ್ಸ್ ಅಂದರೆ 3 ಇಂಟು n ಮೈನಸ್ 1. ಇದನ್ನ 1 ಏನಿದೆ? ಎ, 3 ಏನಿದೆ? ಆರ್ ಇದೆ. ಸೊ ಇದೇನು ಬಂತು? ಟಿ ಎನ್ ಈಕ್ವಲ್ ಟು ಎ ಇಂಟು ಆರ್ ಪವರ್ ಆಫ್ n ಮೈನಸ್ 1. ಸೊ ಮುಂದಕ್ಕೆ ಬರ್ಕೊಂಡು ಹೋಗ್ತಾ ಹೋಗ್ತಾ ಬರ್ತಾ ಇರ್ತದೆ. ಇಲ್ಲೇನಾಯ್ತು? ಫಸ್ಟ್ ಟರ್ಮ್ ಎ ಬಂತು, a1, ಸೆಕೆಂಡ್ ಟರ್ಮ್ a2, ಥರ್ಡ್ ಟರ್ಮ್ a3, ಸೊ ಅಪ್ ಟು an ಅಥವಾ ಟಿ ಎನ್ ಏನಾದರೂ ತಗೋ. ಇಲ್ಲೇನಾಯ್ತು? ಫಸ್ಟ್ ಟರ್ಮ್ ಅಂದರೆ ಎ ಬಂತು, ಸೆಕೆಂಡ್ ಟರ್ಮ್ ಅಂದರೆ ಎ ಆರ್, a3 ಅಂದರೆ ಎ ಆರ್ ಸ್ಕ್ವೇರ್, ಸೊ ಎ ಎನ್ ಅಂದರೆ ಎ ಆರ್ ಪವರ್ ಆಫ್ n ಮೈನಸ್ 1. ಸೊ ಇದನ್ನ ನಾವೇನಂತ ಕರಿತೀವಿ? ಜನರಲ್ ಫಾರಮ್ ಆಫ್ ದ ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಇದಕ್ಕೆ ಒಂದಷ್ಟು ನೋಟ್ ಇದೆ ನೋಡ್ರಿ. ಮುಂದಿನ ಕ್ರಮಾನುಗತ ಪದವನ್ನು ಪಡೆಯಲು ಹಿಂದಿನ ಪದವನ್ನು 6 ರಿಂದ ಗುಣಿಸಿ. ಸೊ ಈಗ ಫಾರ್ ಎಕ್ಸಾಂಪಲ್ ನಮಗೆ T6 ಗೊತ್ತಿದೆ ಅನ್ಕೊಡ್ರಿ. T6 ಪ್ಲಸ್ 1 ಇಸ್ ಈಕ್ವಲ್ ಟು T6 ಇಂಟು ಆರ್. ಸೊ T6ಗೆ ಏನು ಮಲ್ಟಿಪ್ಲೈ ಮಾಡಬೇಕು? ಆರ್. ಸೊ ಆಗೇನು ಬರ್ತದೆ? ನಮಗೆ ಮುಂದಿನ ಪದ ಬರ್ತದೆ. Tn ಪ್ಲಸ್ 1 ಇಸ್ ಈಕ್ವಲ್ ಟು Tn ಇಂಟು ಆರ್. ಹಿಂದಿನ ಪದವನ್ನು ಪಡೆಯಲು ಆರ್ ನಿಂದ ಭಾಗಿಸಿ. ಸೊ ಬ್ಯಾಕ್ ಟರ್ಮ್ ಬೇಕು ಅಂದಾಗ Tn ಮೈನಸ್ 1 ಇಸ್ ಈಕ್ವಲ್ ಟು Tn ಡಿವೈಡೆಡ್ ಬೈ ಆರ್. ಸೊ ಇವೆರಡು ಫಾರ್ಮುಲಾಗೆ ಹಾಕೊಂಡ್ಬಿಡು. ಇವೆರಡಕ್ಕೂ ಫಾರ್ಮುಲಾ ಆಗಲೇ nth ಟರ್ಮ್ ಆಯಿತು. ಇದೊಂದು ಮುಂದಿನ ನೆಕ್ಸ್ಟ್ ಟರ್ಮ್ ವಿ ಕ್ಯಾನ್ ಫೈಂಡ್ ಔಟ್ ಫಾರ್ ದ ನೆಕ್ಸ್ಟ್ ಟರ್ಮ್ ವೆನ್ ಲಾಸ್ಟ್ ಟರ್ಮ್ ಇಸ್ ಗಿವನ್ means back term is given Tn plus 1 is equal to Tn into r. So when find the back term, so Tn minus 1 is equal to Tn divided by r. ಸೊ ಈಗ ಒಂದಷ್ಟು ಲೆಕ್ಕಗಳನ್ನು ನೋಡೋಣ. ಸೊ ಮೊದಲನೇ ಲೆಕ್ಕ ಹೀಗಿದೆ. ಸಮಸ್ಯೆಗಳು a is equal to 4, r is equal to 2 ಆದರೆ ಗುಣೋತ್ತರ ಶ್ರೇಣಿಯ ಮೊದಲ 3 ಪದಗಳನ್ನು ಕಂಡುಹಿಡಿಯಿರಿ. a 6, a 4 ಮತ್ತು r is equal to 2 ಆದರೆ find the first 3 terms of the GP. ಸೊ ಇಲ್ಲೇನು ಫಸ್ಟ್ ಟರ್ಮ್ ಕೊಟ್ಬಿಟ್ಟಿದ್ದಾನೆ ಅಂದರೆ T1 ಈಕ್ವಲ್ ಟು ಎ ಎಷ್ಟಾಯಿತು? 4 ಆಯಿತು. T2ನ ಹೆಂಗೆ ಬರ್ಕೊತೀವಿ? ಎ ಇಂಟು ಆರ್ ಎಷ್ಟು? 4 ಇಂಟು ಆರ್ ಎಷ್ಟು? 2, 4 2 ಎಷ್ಟು? 8. T3 ಹೆಂಗೆ? T3 ಅಂದರೆ ಎ ಆರ್ ಸ್ಕ್ವೇರ್. ಎ ಎಷ್ಟು? 4 ಇಂಟು ಆರ್ ಎಷ್ಟು? 2 ಹೋಲ್ ಸ್ಕ್ವೇರ್. 4 ಇಂಟು 2 ಸ್ಕ್ವೇರ್ ಅಂದರೆ 4 4 4 ಎಷ್ಟು? 16. ಸೊ ಇಲ್ಲಿ 3 ಟರ್ಮ್ಸ್ ಯಾವುದು?
Therefore, three terms are 4, 8, 16. Easy. So first term ಏನು ಬರೀತೀವಿ? AR square. So these are the three terms. Next, 3/2, 3/4, 3/8 ಈ ಗುಣೋತ್ತರ ಶ್ರೇಣಿಯ ಐದನೇ ಪದವನ್ನು ಕಂಡುಹಿಡಿಯಿರಿ. 3/2, 3/4 are in GB. Find the fifth term. A term ಏನು ಕೊಟ್ಟಿದ್ದಾರೆ? 3/2. ಸೊ R ಹೆಂಗ್ ಬರೀತೀವಿ? A2/A1. A2 ಎಷ್ಟು ಬಂದಿದೆ? 3/4 divided by 3/2. So first fraction as it is 3/4. What is the reciprocal of 3/2? 2/3. 3 get cancel. Remaining ಏನು? 2/4. 2 1s 2 2s ಎಷ್ಟು ಬಂತು? 6 1/2 ಬಂತು. ಸೊ ಐದನೇ ಪದ ಅಂದರೆ T5 is equal to AR power of n minus 1 ಅಂತ ಬರ್ಕೊಡ್ರಿ. Tn T5 is equal to n ಅಷ್ಟು 5 A into R power of 5 minus 1. A ಎಷ್ಟಿದೆ? 3/2. R ಎಷ್ಟಿದೆ? 1/2 whole power of 5 minus 1 ಅಂದರೆ 4 ಆಯಿತು. 3/2 1/2 whole power of 4 ಅಂದರೆ 1/16. 3 into 1 is 3. 2 into 16 is 32. 3/32. The value of T5 is equal to how much? 3 divided by 32. ಈಸಿಯಾಗಿ ಏನು ಕೊಟ್ಟಿದ್ದಾರೆ? 6 ರೇಷಿಯೋ ಫೈಂಡ್ ಔಟ್ ಮಾಡ್ಕೊಂಡ್ರೆ ನಮ್ಗೆ ಬರ್ತದೆ. 2, 2√4 ಈ ಗುಣೋತ್ತರ ಶ್ರೇಣಿ ಎಷ್ಟನೇ ಪದವು 32 ಆಗಿರುತ್ತದೆ? 2, 2√4 are in GB. Which term is 32? ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? A2 ಕೊಟ್ಟಿದ್ದಾರೆ. R ಅಂದರೆ A2/A1. A2 ಎಷ್ಟು? 2√2 divided by 2. 2 get cancel ಎಷ್ಟು? √2 6. ನೆಕ್ಸ್ಟ್ ಏನಿದೆ ನಮ್ಮ ಬಳಿ? Tn ಇದೆ 32. ಸೊ n ಫೈಂಡ್ ಔಟ್ ಮಾಡಬೇಕು. n Tn equal to A R power of n minus 1. Tn ಅಂದರೆ 32 is equal to 2 into R ಎಷ್ಟು? √2 whole power of n minus 1. 32 divided by 2 is equal to √2 whole power of n minus 1. 2 1s 2 16s. 16 is equal to √2 whole power of n minus 1. ಸೊ ಇಲ್ಲಿ 16 is equal to √2 ಹೆಂಗೆ ಬರ್ಕೊಂತೀವಿ? 2 power of 1/2 whole power of n minus 1. 16 ನ ಪವರ್ ಅಲ್ಲಿ ಬರ್ಕೊಂಡಾಗ ಹೆಂಗೆ ಆಗ್ತದೆ? 2 8s 2 4s 2 2s ಎಷ್ಟಾಯಿತು? 1 2 3 4 4 ಆಯಿತು. 2 power of 4 equal to 2 power of 1/2 into n minus 1 ಅಂದರೆ n minus 1 divided by 2. ಸೊ ಈಗ ಏನಾಗ್ತದೆ? ಬೇಸಸ್ ಸೇಮ್ ಇದೆ ಅಂದಾಗ ಎಕ್ಸ್ಪೋನೆಂಟ್ಸ್ ಏನಾಗಿರ್ತವೆ? ಸೇಮ್ ಇರ್ತವೆ. ಸೊ ಬೇಸು ಸೇಮ್ ಇದೆ, ಎಕ್ಸ್ಪೋನೆಂಟು ಸೇಮ್ ಇರ್ತದೆ. ಓನ್ಲಿ ರೈಟ್ ಆನ್ ದ ಎಕ್ಸ್ಪೋನೆಂಟ್. 4 divided by n minus 1 into 2. 4 into 2 is equal to n minus 1. ಸೊ 4 2s 8 is equal to n minus 1. minus 1 ಈ ಕಡೆ ಬಂದರೆ 8 plus 1 is equal to 9. 8 plus 1 ಅಂದರೆ n is equal to 9. ಸೊ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ? 9 ಇದೆ. ಗುಣೋತ್ತರ ಶ್ರೇಣಿಯ ಮೊದಲ ಪದ 25, 6ನೇ ಪದ 800 ಆದರೆ 7ನೇ ಪದವನ್ನು ಕಂಡುಹಿಡಿಯಿರಿ. ಈ ಗುಣೋತ್ತರ ಶ್ರೇಣಿಯಲ್ಲಿ ಎಷ್ಟನೇ ಪದ? ಮೊದಲನೇ ಪದ A 25 ಇದೆ. 6ನೇ ಪದ T6 is equal to 800. 7ನೇ ಪದವನ್ನು ಕಂಡುಹಿಡಿಯಿರಿ ಅಂದರೆ T7 is the question mark. ಸೊ ಇಲ್ಲಿ ಆಗಲೇ ಹೇಳಿದೆ, ಒಂದು ಫಾರ್ಮುಲಾ ಯೂಸ್ ಮಾಡಬಹುದಾಗಿತ್ತು, ಬಟ್ ಇಲ್ಲಿ R ಕೊಟ್ಟಿಲ್ಲ. ಏನು ಕೊಟ್ಟಿದ್ದಾರೆ? A ಕೊಟ್ಟಿದ್ದಾರೆ. ಸೊ ಇಲ್ಲಿ T6 is equal to 800. T6 ನ ಹೆಂಗೆ ಬರ್ಕೊಂತೀವಿ? A R power of 6 is equal to 800. A ವ್ಯಾಲ್ಯೂ ಕೊಟ್ಟಿದ್ದಾನೆ 25 into R power of 6 is equal to 800. R power of 6 is equal to 800 divided by 25. 25 1s 25. 25 3s 75. ಇನ್ನೇನು ಉಳಿತು? 5 5 1 0 is 50. 25 2s 50.
ಸೊ ಆರ್ ಪವರ್ ಆಫ್ 6 ಇಸ್ ಈಕ್ವಲ್ ಟು 32. ಸೊ 32ನ ಪವರ್ ಅಲ್ಲ ಬರೆದಾಗ 2 1s 2 6 2 8s 2 4s 2 2s. ಸೊ ಎಷ್ಟಾಯಿತು? ಆರ್ ಪವರ್ ಆಫ್ 6 ಇಸ್ ಈಕ್ವಲ್ ಟು 8 2 4 3 2. ಇಲ್ಲೇನೋ ಇಲ್ಲಿ ನೋಡಿ T6 ಆರ್ ಪವರ್ ಆಫ್ 5 ಅಂತ ಬರ್ಕೋಬೇಕು. 32 ಅದನ್ನೇ ನೋಡ್ತಾ ಇದ್ದೀವಿ. ಇದೇನಾಗ್ತದೆ 32 is 2 power of 5. ಯಾಕೆ 6 ಬರಲಿಲ್ಲ ಅಂತ? ಸೊ ಅಲ್ಲಿ ರಾಂಗ್ ಮಾಡ್ಕೊಂಡ್ವಿ. ಸೊ ಆರ್ ಪವರ್ ಸೇಮ್ ಇದ್ದಾಗ ಬೇಸಸ್ಸು ಸೇಮ್ ಆಗ್ತವೆ. ಆರ್ ಇಸ್ ಈಕ್ವಲ್ ಟು ಎಷ್ಟು? 2. ಸೊ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು? ಆರ್ ಬಂತು ನಮಗೆ. ಸೊ ಡೈರೆಕ್ಟಾಗಿ ಫಾರ್ಮುಲಾ ಹಾಕೊಡ್ರಿ. Tn ಪ್ಲಸ್ 1 ಇಸ್ ಈಕ್ವಲ್ ಟು Tn ಇಂಟು ಆರ್. ಸೊ ನಮಗೆ T6 ಗೊತ್ತು. ಸೊ ಆದ್ದರಿಂದ ಏನು ಮಾಡಬೇಕು? 6 ಪ್ಲಸ್ 1 ಇಸ್ ಈಕ್ವಲ್ ಟು T6 ಇಂಟು ಆರ್ ಎಷ್ಟು 2. 6 ಪ್ಲಸ್ 1 ಅಂದರೆ T7. ನಮ್ಗೆ ಬೇಕಾಗಿರೋದು 7th ಟರ್ಮ್ 2 7 ಆ್ಯಂಡ್ T6 ವ್ಯಾಲ್ಯೂ ಎಷ್ಟಿದೆ? 800 ಇಂಟು 2. 8 2s 16,600. ದ ವ್ಯಾಲ್ಯೂ ಆಫ್ T7 ಅಂದರೆ 7ನೇ ಪದ ವೇಸ್ಟ್ ಆಗ್ತದೆ, 1600 ಆಗ್ತದೆ. ಇದರಲ್ಲಿ ಬೇಕಾದರೆ ಇನ್ನೊಂದು ಮೆಥಡ್ ಬೇಕಾದರೆ ನೀವು ಮಾಡ್ಕೊಡ್ರಿ. ಏನು? T7 is equal to AR power of 6. A ಎಷ್ಟಿದೆ? 25 ಇದೆ. R ಎಷ್ಟಿದೆ? 2 ಇದೆ. 2 whole power of 6. 25 into 2 power of 5 ಅಂದ್ರೆ 32 ಆಯಿತು. 2 power of 6 ಅಂದರೆ ಇನ್ನೊಂದು 2ನ ಮಲ್ಟಿಪ್ಲೈ ಮಾಡಿರಿ. ಎಷ್ಟು ಬರ್ತದೆ? 2 2s 4 3 2s 6 64 ಬಂತು. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದಾಗ 4 5s 20 2 ಕ್ಯಾರಿ 4 2s 8 plus 1 100 6 5s 30 3 6 2s 12 plus 1 is 15 0 0 6 6. ಸೊ ಎಷ್ಟು ಬಂತು? T7 is equal to 1600. ಸೊ ಹೆಂಗೆ ಮಾಡಿದ್ರೂ ಒಂದೇ ರೀತಿಯ ಆನ್ಸರ್ ಬರ್ತದೆ. 5ನೇ ಪದ 64. ಸಾಮಾನ್ಯ ಪದ 2 ಇರುವ ಗುಣೋತ್ತರ ಶ್ರೇಣಿ 12ನೇ ಪದವನ್ನು ಕಂಡುಹಿಡಿಯಿರಿ. ಫೈಂಡ್ ದ 12th ಟರ್ಮ್ ಆಫ್ GP whose 5th ಟರ್ಮ್ is 64 and common ratio is 2. ಸೊ ಇಲ್ಲಿ 5ನೇ ಪದ ಕೊಟ್ಟಿದ್ದಾನೆ. ಏನು? T5 is equal to 64 ಕೊಟ್ಟಿದ್ದಾನೆ, ರೇಷಿಯೋ ಕೊಟ್ಟಿದ್ದಾನೆ, 2 ಕೊಟ್ಟಿದ್ದಾನೆ. ಸೊ ವಿ ಕ್ಯಾನ್ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ T12. ಸೊ ಏನು ಕೊಟ್ಟಿದ್ದಾನೆ ಅದನ್ನು ಬರ್ಕೊಡ್ರಿ. T5 is equal to 64. T5ನ ಬರೆದಾಗ AR ಪವರ್ ಆಫ್ 4 is equal to 64. A ಎಷ್ಟು ಗೊತ್ತಿಲ್ಲ. A ಇಂಟು ಆರ್ ಎಷ್ಟು? 2 ಪವರ್ ಆಫ್ 4 is equal to 64. 2 ಪವರ್ ಆಫ್ 4 ಅಂದರೆ ಎಷ್ಟು ಬರ್ತದೆ? 2 2s 4 4 into 4 is 16. 16 is equal to 64. So A is equal to 64 divided by 16. 16 1s 16 4s. ಸೊ A ಎಷ್ಟು ಬಂತು? 4 ಬಂತು. R ಇದೆ ನಮ್ಮ ಹತ್ರ. ಸೊ ನಾವೇನು ಫೈಂಡ್ ಔಟ್ ಮಾಡ್ಕೋ? ವಿ ಕ್ಯಾನ್ ಫೈಂಡ್ ಔಟ್ ದ T12. T12 ಅಂದರೆ ಹೆಂಗೆ ಬರೀತಿ? AR ಪವರ್ ಆಫ್ 11 ಅಂತ ಬರೀತಿ. 4 ಇಂಟು A4 R ಎಷ್ಟು? 2 whole power of 11. ಇದನ್ನ ಹೆಂಗೆ ಮಾಡೋದು ನೋಡ್ರಿ. 2 ಪವರ್ ಆಫ್ 5 ಅಂದರೆ 32. ಸೊ ಮತ್ತೆ ಇನ್ನು 2 ಪವರ್ ಆಫ್ 5 ಅಂದರೆ 32. 2 ಪವರ್ ಆಫ್ 5 2 ಪವರ್ ಆಫ್ 5 ಅಂದರೆ 2 ಪವರ್ ಆಫ್ 10 ಆಯಿತು. ಯಾವಾಗ? 32 ಇಂಟು 32 ಮಾಡಿದಾಗ 2 2s 4 2 3s 6 2 3s 6 3 3s 9. ಎಷ್ಟು ಬಂತು? 4 6 plus 6 12 ಕ್ಯಾರಿ 1 9 plus 1 10 1024. ನಮ್ಗೆ 11 ಬೇಕಾಗಿರೋದು. ಇನ್ನೊಂದು 2ನ ಮಲ್ಟಿಪ್ಲೈ ಮಾಡಿ 4 2s 8 2 2s 4 0 2 1s 2. ಸೊ ಎಷ್ಟು ಬಂತು? 4 ಇಂಟು 2048. ಅದನ್ನು ಮತ್ತೆ ಏನು ಮಾಡಬೇಕು? 4 ಇಂದ ಮಲ್ಟಿಪ್ಲೈ ಮಾಡಬೇಕು. 8 4s 32 3 4 4s 16 plus 3 is 19 ಕ್ಯಾರಿ 1 1 4 2s 8. ಎಷ್ಟು? 1192. ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ T12 ಟರ್ಮ್. ಸೊ 12ನೇ ಪದ ವ್ಯಾಲ್ಯೂ ಎಷ್ಟು ಬಂದಿದೆ? 8192 ಬಂದಿದೆ. ಮುಂದಿನ ಲೆಕ್ಕ
T5 divided by, T5 ratio T10 is equal to 32 by 1, T7 is equal to 1 by 32 ಆದರೆ ಗುಣೋತ್ತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. Find the value of GP T5 is ratio T10 is equal to 32 is to 1. Find the value of T7 is equal to 1 by 32. So ಇದನ್ನ ರಿವರ್ಸ್ T5 is to T10 is equal to 32 is to 1. So ಅದನ್ನ T5 divided by T10 is equal to 32 divided by 1. T5 ಹೆಂಗೆ ಬರ್ಕೊಂತೀವಿ? AR power of 4. Next T10 ನ AR power of 9 is equal to 32 by 1. A get cancel. ಇನ್ನೇನು ಉಳಿದಿದೆ? R power of 4 ಆಯಿತು. ಇನ್ನು ಉಳಿದಿದ್ದು R power of 5 is equal to 32. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ ನೋಡ್ರಿ, ಇಂಟರ್ಚೇಂಜ್ ಅಷ್ಟೇ. 1 divided by 32 is equal to R power of 5. So R power of 5 ಅಂದರೆ 1 divided by 2 whole power of 5 is equal to R power of 5. ಆಗಲೇ ಮಾಡಿದ್ರು 32 ಅಂದರೆ 2 power of 5 ಇಲ್ಲಿ 1 divided by 32 ಅಂದರೆ 1 divided by 2 whole power of 5. ಸೊ R ವ್ಯಾಲ್ಯೂ ಎಷ್ಟು ಬಂತು? R is equal to 1 divided by 2. ನಾವೇನು ಫೈಂಡ್ ಔಟ್ ಮಾಡಬೇಕು? ವಿ ಕ್ಯಾನ್ ಫೈಂಡ್ ಔಟ್ ದ T7. ಮತ್ತೆ ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾರೆ. T7 is equal to 1 by 32. T7 is equal to 1 by 32. T7 ಅಂದರೆ AR power of 6 is equal to 1 by 32. A ಎಷ್ಟಿದೆ ಗೊತ್ತಿಲ್ಲ ನಮಗೆ. R power of 6 R ಗೊತ್ತು. 1 by 2 whole power of 6 is equal to 1 by 32. ಇಲ್ಲಿ A into 1 divided by 2 power of 5 ಅಂದರೆ 32 ಆಯಿತು. 2 power of 6 ಅಂದರೆ 32 into 2 is 64 is equal to 1 by 32. So A is equal to cross multiplication ಮಾಡಿದ್ರೆ 1 into 64 is 64 divided by 32. 32 1s 32 2s. A is equal to ಎಷ್ಟು ಬಂತು? 2 ಬಂತು. ನಾವೇನು ಫೈಂಡ್ ಔಟ್ ಮಾಡಬೇಕು? ಫೈಂಡ್ ಔಟ್ ದ GP. ಸೊ GP ಅಂದರೆ ಏನು? AR ಸ್ಕ್ವೇರ್ AR ಸ್ಕ್ವೇರ್. ಸೊ A ಎಷ್ಟು? 2 into 1 by 2 2 into 1 by 2 whole square. 2 into 2 get cancel. 1 2 into 1 by 2 whole square ಅಂದರೆ 1 by 4. 2 1s 2 2s. 2 into 1 into 1 by 2. ಸೊ ಇದನ್ನ ನಾವು GP ಅಂತ ಕರಿತೀವಿ. ಸೊ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ಗೆ ಗುಣೋತ್ತರ ಶ್ರೇಣಿ ಏನಾಗಿದೆ? 2 into 1 2, 1, 1 by 2 ಆಗಿದೆ. ಮುಂದಿನ ಲೆಕ್ಕ, ಒಂದು ಗುಣೋತ್ತರ ಶ್ರೇಣಿಯ 4ನೇ ಪದ ಮತ್ತು 8ನೇ ಪದಗಳು ಕ್ರಮವಾಗಿ 24 ಮತ್ತು 384 ಆದರೆ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು? T4 24, T8 384. ಫೈಂಡ್ ಔಟ್ ದ A is the question mark, R is the question mark. ನೆಕ್ಸ್ಟ್ ಇಲ್ಲಿ T8 divided by T4 is equal to 384 divided by 24. 3 8 ಹೆಂಗೆ ಬರ್ಕೊಂತೀವಿ? A R power of 4 is equal to A R power of 3. ಇಲ್ಲಿ 24 ನಿಂದ ಮಾಡಿದಾಗ 24 1s 24, 24 1s 24. 38 ಅಲ್ಲಿ 24 ಹೋದರೆ ಎಷ್ಟು ಉಳಿತು? 4, 3 ಅಲ್ಲಿ 2 ಹೋದರೆ 144 ಆಯಿತು. 144 ಆಯಿತು. 144 4 ಉಳಿದೆ 144 ಆಯಿತು. ನೆಕ್ಸ್ಟ್ ಇನ್ನೇನು ಮಾಡಬೇಕು? 32 6 32 6 6 2 12. ಇಲ್ಲಿ ನೋಡ್ರಿ 24 into 6 ಅಲ್ವಾ? 6 4s 24 2 6 2s 144. ಹೇಗೆ ಬಂತು? 24 6 144 ಆಯಿತು. ಇಲ್ಲೇನು ಉಳಿತು? 16 ಉಳಿತು. ಎ ಕ್ಯಾನ್ಸಲ್ ಆಯಿತು. R power of 3 1s R power of 3 ಅಂದರೆ R power of 4 ಉಳಿತು. R power of 4 is equal to
16 r ಪವರ್ ಆಫ್ 4 ನ 16 ಅಲ್ಲಿ ಬರೆದಾಗ 2 ಪವರ್ ಆಫ್ 4. ಸೊ r ಇಸ್ ಈಕ್ವಲ್ ಟು ಎಷ್ಟು ಬಂತು 2 ಬಂತು. ನಾವೇನು ಫೈಂಡ್ ಔಟ್ ಮಾಡಬೇಕು, ಕಾಮನ್ ರೇಷಿಯೋ ಬಂತು. ನೆಕ್ಸ್ಟ್ ಫೈಂಡ್ ಔಟ್ ದ ಎ ವ್ಯಾಲ್ಯೂ. ಸೊ ಎ ವ್ಯಾಲ್ಯೂ ಹೆಂಗೆ, t4 ಇಸ್ ಈಕ್ವಲ್ ಟು 24. t4 ಅಂದರೆ ಎ ಆರ್ ಪವರ್ ಆಫ್ 3 ಇಸ್ ಈಕ್ವಲ್ ಟು 24. ಎ ಇಂಟು ಆರ್ ಅಂದರೆ 2 ಪವರ್ ಆಫ್ 3 ಇಸ್ ಈಕ್ವಲ್ ಟು 24. ಎ ಇಂಟು 2 ಪವರ್ ಆಫ್ 3 ಅಂದರೆ 8 ಇಸ್ ಈಕ್ವಲ್ ಟು 24. ಎ ಇಸ್ ಈಕ್ವಲ್ ಟು 24 ಡಿವೈಡೆಡ್ ಬೈ 8. 8 1s 8 3s. ಸೊ ಎ ವ್ಯಾಲ್ಯೂ ಎಷ್ಟು ಬಂತು 3 ಬಂತು. ಸೊ ಒಂದಷ್ಟು ಲಿಂಕ್ ತೊಗೊಂಡ್ರೆ ನಮಗೆ ಆರಾಮಾಗಿ ಬರ್ತದೆ, ಇಲ್ಲ ಅಂದರೆ ನೀವು ಸ್ಟಕ್ ಆಗ್ತೀರಾ ಅಷ್ಟೆ. ಮುಂದಿನ ಲೆಕ್ಕ ನೋಡ್ರಿ, ಇದು ಇಂಪಾರ್ಟೆಂಟ್, ಆಲ್ರೆಡಿ ಒನ್ ಟೈಮ್ ಕೇಳಿದ್ದಾರೆ. ಎ ಬಿ ಸಿ ಡಿಗಳು ಗುಣೋತ್ತರ ಶ್ರೇಣಿಯಲ್ಲಿದ್ದರೆ ಇವುಗಳನ್ನು ಸಾಧಿಸಿ. ಎ ಬಿ ಸಿ ಡಿ ಆರ್ ಇನ್ ಅ ಜಿ ಪಿ. ಸೊ ಪ್ರೂವ್ ದಟ್ ಬಿ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ಡಿ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಮೈನಸ್ ಡಿ ಸ್ಕ್ವೇರ್. ಮೊದಲನೇದು. ಎರಡನೇದು ಎ ಮೈನಸ್ ಬಿ ಪ್ಲಸ್ ಸಿ ಇಂಟು ಬಿ ಪ್ಲಸ್ ಸಿ ಪ್ಲಸ್ ಡಿ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ. ಮೂರನೇದು ಎ ಪ್ಲಸ್ ಬಿ ಬಿ ಪ್ಲಸ್ ಸಿ ಪ್ಲಸ್ ಡಿಗಳು ಗುಣೋತ್ತರ ಶ್ರೇಣಿಯಲ್ಲಿವೆ ಅಂತ ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಕೊಟ್ಟಿರೋದು, ಗಿವನ್ನು ಎ ಬಿ ಸಿ ಆಡ್ ಜಿ ಪಿ. ಸೊ ರೇಷಿಯೋ ಕಂಡುಹಿಡಿದಾಗ ಏನಾಗ್ತದೆ, R2 by R1 A2 by A1 ಅಲ್ವಾ. A2 by A1, A2 ಏನಿದೆ B by C ಇದೆ. ನೆಕ್ಸ್ಟ್ R is equal to A3 by A2 C by B. R is equal to A4 by A3 A4 ಏನಿದೆ D by C ಇದೆ. ಸೊ ಇದನ್ನೆಲ್ಲ ಒಂದು ಕಡೆ ಬರ್ಕೊಂಡಾಗ ಏನಾಗ್ತದೆ, R equal to B by C, C by B, D by C. ಇದನ್ನ B into B is C by B, B by A, ಇದು ನೋಡಿ B by A, A2 by A1, B by A, C by B, D by C. ಸೊ ಇದನ್ನ ಈಕ್ವೇಟ್ ಮಾಡಿದಾಗ B into B is B square is equal to CA ಒಂದಾಯಿತು. ಮತ್ತು ಇವೆರಡು ಈಕ್ವೇಟ್ ಮಾಡಿದಾಗ C by B is equal to D by C, C square by BD. ಇನ್ನೊಂದು ಫಸ್ಟ್ ಒನ್ ಲಾಸ್ಟ್ ಒನ್ ಮಾಡಿದಾಗ B by A is equal to D by C, B into C is equal to ED. ಇದಾಯಿತು. ಸೊ ಮೊದಲನೇದು ಫೈಂಡ್ ಔಟ್ ಮಾಡಬೇಕಾಗಿರೋದೇನು, ನಾವು B ಮೈನಸ್ ಸಿ ಹೋಲ್ ಸ್ಕ್ವೇರ್ ಎಲ್ ಎಚ್ ಎಸ್ ಬರ್ಕೊಂಡಿದ್ದೀವಿ. B ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ಸಿ ಮೈನಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಡಿ ಮೈನಸ್ ಬಿ ಹೋಲ್ ಸ್ಕ್ವೇರ್. B ಮೈನಸ್ ಸಿ ಹೋಲ್ ಸ್ಕ್ವೇರ್ ಅಂದರೆ ಬಿ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವಯರ್ ಮೈನಸ್ 2CA. ನೆಕ್ಸ್ಟ್ ಸಿ ಮೈನಸ್ ಸಿ ಹೋಲ್ ಸ್ಕ್ವೇರ್ ಅಂದರೆ ಸಿ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಮೈನಸ್ 2AC. ನೆಕ್ಸ್ಟ್ ಡಿ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಡಿ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ 2BD. ಇಲ್ಲೇನಾಯಿತು, ಬಿ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವೇರ್, ಆಮ್ನಿ ಬಿ ಸ್ಕ್ವೇರ್ ಆಯಿತು, 2B ಸ್ಕ್ವೇರ್ ಆಯಿತು. ನೆಕ್ಸ್ಟ್ ಸಿ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2C ಸ್ಕ್ವೇರ್ ಆಯಿತು. ಇನ್ನೇನು ಉಳಿದಿದೆ ಅಷ್ಟೇ, ಇಲ್ಲಿ ಮೈನಸ್ 2AC ಮೈನಸ್ 2CA. ಇಲ್ಲಿ ನೋಡು PC, ಇಲ್ಲಿ ರಾಂಗ್ ಮಾಡೋದು, PC B ಇಂಟು C. B ಮೈನಸ್ ಅಂದರೆ ಬಿ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವಯರ್ ಮೈನಸ್ 2BC ಪ್ಲಸ್ ಸಿ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಮೈನಸ್ 2CA ಪ್ಲಸ್ ಡಿ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ 2BD. ಇಲ್ಲಿ ಬಿ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ 2B ಸ್ಕ್ವಯರ್ ಆಯಿತು. ನೆಕ್ಸ್ಟ್ ಸಿ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವಯರ್ 2C ಸ್ಕ್ವಯರ್ ಆಯಿತು. ಇನ್ನೇನು ಉಳಿದಿದೆ,
minus 2bc minus 2ca ಇನ್ನೇನು ಉಳಿದಿದೆ ಹೀಗೆ ಬರ್ಕೋಬೋದು. ಇನ್ನೇನು ಉಳಿದಿದೆ a ಸ್ಕ್ವಯರ್ ಪ್ಲಸ್ d ಸ್ಕ್ವಯರ್ ಮೈನಸ್ 2bd. ಇದನ್ನು ಬರ್ದಿದ್ದೀವಿ ನೋಡ್ರಿ, ಇಲ್ಲಿ 2bd ಇಲ್ಲಿ ಬರ್ದಿದ್ದೀವಿ. ಸೊ ಈಗ ಏನು ಮಾಡಬೇಕು, ಬಿ ಸ್ಕ್ವಯರ್ ವ್ಯಾಲ್ಯೂ ಎಷ್ಟಿದೆ ನೋಡ್ರಿ, ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ac 2 ಇಂಟು ಬಿ ಸ್ಕ್ವಯರ್ ಪ್ಲಸ್ ಅಲ್ಲಿ ac ಆಗ್ತದೆ. ನೆಕ್ಸ್ಟ್ ಸಿ ಸ್ಕ್ವಯರ್ ಪ್ಲಸ್ ಅಲ್ಲಿ 2bd ಮೈನಸ್ 2bc ಮೈನಸ್ 2ac ಪ್ಲಸ್ a ಸ್ಕ್ವಯರ್ ಪ್ಲಸ್ ಡಿ ಸ್ಕ್ವಯರ್ ಮೈನಸ್ 2bd ಪ್ಲಸ್ 2ac ಮೈನಸ್ 2ac ಕ್ಯಾನ್ಸಲ್ ಆಗ್ತದೆ, ಪ್ಲಸ್ 2bd ಮೈನಸ್ 2bd ಕ್ಯಾನ್ಸಲ್ ಆಯಿತು. ಇನ್ನೇನು ಉಳಿದಿದ್ದು a ಸ್ಕ್ವಯರ್ ಪ್ಲಸ್ ಡಿ ಸ್ಕ್ವಯರ್ ಮೈನಸ್ 2bc. ಸೊ ಬಿ ಸಿ ಪ್ಲಸ್ ಅಲ್ಲಿ ಏನಿದೆ, ಬಿ ಸಿ ಈಕ್ವಲ್ ಟು ಎ ಡಿ. ಸೊ ಬಿ ಸಿ ಪ್ಲಸ್ ಅಲ್ಲಿ ಏನು ಹಾಕ್ಕೋಬೋದು, ಎ ಡಿ ಹಾಕ್ಬೋದು. ಹಾಗೇನಾಗ್ತದೆ ಎ ಸ್ಕ್ವಯರ್ ಪ್ಲಸ್ ಡಿ ಸ್ಕ್ವಯರ್ ಮೈನಸ್ 2ad ಆಗ್ತದೆ. ಸೊ ಇದು ಏನು ಫಾರ್ಮುಲಾದಲ್ಲಿದೆ, ಎ ಮೈನಸ್ ಡಿ ಓ ಸ್ಕ್ವಯರ್ ಫಾರ್ಮುಲಾದಲ್ಲಿ. ಸೊ ದಿಸ್ ಈಸ್ ಆರ್ ಎಚ್ ಎಸ್. ಇದು ಆರ್ ಎಚ್ ಎಸ್ ಅಲ್ಲಿದೆ, ಒಂದಷ್ಟು ನೋಡ್ಕೊಂಡ್ರೆ ಆರಾಮಾಗಿ ಮಾಡ್ಬೋದು. ಸೊ ಇದೇ ಕ್ವಶನ್ ಕೇಳಿದ್ದಾರೆ GPS 7 ಕ್ವಶನ್ ಪೇಪರ್. ಮುಂದಿನ ಲೆಕ್ಕ ಎರಡನೇದೇನಿದೆ, ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಪ್ಲಸ್ ಸಿ ಬಿ ಪ್ಲಸ್ ಸಿ ಪ್ಲಸ್ ಡಿ ಕೊಟ್ಟಿದ್ದಾರೆ. ಸೊ ಪ್ರೂವ್ ಮಾಡಬೇಕಾಗಿರೋದೇನು, ಎಲ್ ಎಚ್ ಎಸ್ ಈಕ್ವಲ್ ಟು ಅಂದರೆ ಇದು ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ. ಸೊ ಈಗೇನು ಮಾಡಬೇಕು, ಮಲ್ಟಿಪ್ಲೈ ಮಾಡೋದು. ಎ ಟು ಎ ಇಂದ ಇದು ಫುಲ್ ಟರ್ಮ್ ಎ ಇಂಟು ಬಿ ಪ್ಲಸ್ ಸಿ ಪ್ಲಸ್ ಡಿ. ನೆಕ್ಸ್ಟ್ ಮೈನಸ್ ಬಿ ಇಂಟು ಬಿ ಪ್ಲಸ್ ಸಿ ಪ್ಲಸ್ ಡಿ. ನೆಕ್ಸ್ಟ್ ಸಿ ಇಂಟು ಬಿ ಪ್ಲಸ್ ಸಿ ಪ್ಲಸ್ ಡಿ. a into b ab, a into c is ac, a into d is ad, minus b into d, b into b is b square, minus b into c is minus bc, minus b into d is minus bd. Next b into c is bc plus c into c is c square, c into d is cd. ಏನಾಯಿತು, ಇಲ್ಲೇನೇನು ಕ್ಯಾನ್ಸಲ್ ಆಗ್ತದೆ, ಮೈನಸ್ ಬಿ ಸಿ ಪ್ಲಸ್ ಬಿ ಸಿ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಇನ್ನೇನು ಉಳಿತದೆ, ಎ ಬಿ ಪ್ಲಸ್ ಎ ಸಿ ಪ್ಲಸ್ ಎ ಡಿ. ಬಿ ಸ್ಕ್ವಯರ್ ಆಗಲೇ ಮಾಡಿದ್ದೀವಿ, ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಏನು, ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಬಿ ಡಿ ಆ್ಯಂಡ್ ಬಿ ಸಿ ಈಕ್ವಲ್ ಟು ಎ ಡಿ. ಬಿ ಸ್ಕ್ವಯರ್ ವ್ಯಾಲ್ಯೂ ಏನಿದೆ, ಎ ಸಿ ಬಂತು, ಬಿ ಡಿ ಹಂಗೆ ಬರ್ಕೊಂಡಿದ್ವಿ, ಬಿ ಡಿ. ನೆಕ್ಸ್ಟ್ ಸಿ ಸ್ಕ್ವಯರ್ ಪ್ಲಸ್ ಅಲ್ಲಿ ಏನು ಬರೀಬೇಕು, ಬಿ ಡಿ ಪ್ಲಸ್ ಸಿ ಡಿ. ಇಲ್ಲೇನು ಕ್ಯಾನ್ಸಲ್ ಆಯಿತು, ಮೈನಸ್ ಬಿ ಡಿ ಪ್ಲಸ್ ಬಿ ಡಿ ಹೋಯಿತು. ನೆಕ್ಸ್ಟು ಸಿ ಡಿ ಯಾವುದೂ ಇಲ್ಲ, ಪ್ಲಸ್ ಎ ಸಿ ಮೈನಸ್ ಎ ಸಿ ಕ್ಯಾನ್ಸಲ್ ಆಯಿತು. ಇನ್ನೇನು ಉಳಿದಿದೆ, ಎ ಬಿ ಪ್ಲಸ್ ಎ ಡಿ ಪ್ಲಸ್ ಸಿ ಡಿ. ಸೊ ಇದರಲ್ಲಿ ಎಲ್ಲ ಕಾಮನ್ನು ನೋಡ್ರಿ, ಎ ಬಿ ಪ್ಲಸ್ ನೆಕ್ಸ್ಟ್ ಇಲ್ಲಿ ಎ ಡಿ ಇದೆ, ಎ ಡಿ ಪ್ಲಸ್ ಅಲ್ಲಿ ಏನು ಬರ್ಕೋಬೋದು ನಾವು, ಬಿ ಸಿ. ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಇ. ಸಿ ಡಿ ಪ್ಲಸ್ ಅಲ್ಲಿ ಏನು ಬರೀಬೋದು, ಸಿ ಡಿ, ಸಿ ಡಿನೇ ಇದೆ ಬಿಡು, ಸಿ ಡಿ. ಸೊ ದಿಸ್ ಈಸ್ ದ ಆರ್ ಎಚ್ ಎಸ್, ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ. ಈಗ ಏನಾಯಿತು, therefore LHS is equal to RHS ಆಯಿತು. ಲಾಸ್ಟ್ ಒನ್,
ಥರ್ಡ್ ಒನ್ ಏನಿದೆ? ಥರ್ಡ್ ಒನ್ನು ಎ ಪ್ಲಸ್ ಬಿ, ನೆಕ್ಸ್ಟ್ ಪೇಜಲ್ಲಿ ನೋಡೋಣ. ಥರ್ಡ್ ಒನ್ ಎ ಪ್ಲಸ್ ಬಿ, ಬಿ ಪ್ಲಸ್ ಸಿ ಅಂಡ್ ಸಿ ಪ್ಲಸ್ ಡಿ ಆರ್ ಇನ್ ಜಿ ಪಿ ಯಲ್ಲಿದೆ ಅಂತ ಪ್ರೂವ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಇದೇನಾಯ್ತು? ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್ ಅಂಡ್ ಥರ್ಡ್ ಟರ್ಮ್. ಸೊ T2 divided by T1 is equal to T3 divided by T2. ಹೆಂಗ್ ಬರ್ಕೊಂಡ್ವಿ? ಇದನ್ನ ಡಿಫರೆನ್ಸ್ ಕಾಮನ್ ರೇಷಿಯೋ R ಇದರಲ್ಲಿ ಬರ್ಕೊಂಡ್ವಿ. T2 by T1, T3 by T2. T2 ಎಷ್ಟಿದೆ? B plus C divided by T1, A plus B. T3 C plus D divided by B plus C. B plus C into B plus C is B plus C whole square, A plus B into C plus D. B plus C whole square andre B square plus C square minus plus 2AC is equal to A into C plus D plus B into C plus D. B square plus C square plus 2AC is equal to A into C is AC, A into D is AD, B into C is BC plus B into D is BD. ಇಲ್ಲಿ B square is equal to AC ಪ್ರೂಫ್ ಮಾಡಿದ್ದೀವಿ. C square is equal to BD ಮಾಡಿದ್ದೀವಿ. ನೆಕ್ಸ್ಟ್ BC equal to AD. B square ಪ್ಲಸ್ ಅಲ್ಲಿ ಏನಾಗ್ಬೋದು? AC ನೋಡ್ರಿ ಇಲ್ಲಿ B2BC BC B ಪ್ಲಸ್ ಅಲ್ಲಿ ಏನಾಕಿದ್ವಿ? ಆಯಿತು. C ಸ್ಕ್ವೇರ್ ಪ್ಲಸ್ ಅಲ್ಲಿ BD ಹಾಕ್ಕೊಂಡ್ವಿ ಪ್ಲಸ್ 2BC is equal to AC AD ಪ್ಲಸ್ ಅಲ್ಲಿ ಏನಾಗ್ಕೋಬೋದು? BC ಹಾಕ್ಕೋಬೋದು. ನೆಕ್ಸ್ಟ್ BC ಪ್ಲಸ್ BD AC ಕ್ಯಾನ್ಸಲ್. ನೆಕ್ಸ್ಟ್ BD ಕ್ಯಾನ್ಸಲ್. ಇಲ್ಲಿ BC ಪ್ಲಸ್ ಅಲ್ಲಿ ಏನಾಗ್ಕೋಬೇಕು? AC ಪ್ಲಸ್ AD. ನೆಕ್ಸ್ಟ್ T ನೋಡ್ರಿ ಇಲ್ಲಿ ತಪ್ಪು ಮಾಡ್ಕೊಂಡ್ಬಿಟ್ಟಿದ್ವಿ. C ಪ್ಲಸ್ A ಪ್ಲಸ್ B ಇಂಟು C ಪ್ಲಸ್ D ಡಿವೈಡೆಡ್ ಬೈ B ಪ್ಲಸ್ C, A ಪ್ಲಸ್ B ಇಂಟು C ಪ್ಲಸ್ D, A ಇಂಟು C ಇಂಟು A ಪ್ಲಸ್ B, AC ಪ್ಲಸ್ A ಇಂಟು C ಪ್ಲಸ್ D AD, B ಇಂಟು BC ಪ್ಲಸ್ BD, AC AD ಪ್ಲಸ್ ಅಲ್ಲಿ BC ಬಂತು. ನೆಕ್ಸ್ಟು ಇಲ್ಲಿ ಹಂಗೆ ಇಟ್ಕೊಬೇಕು AD ಬರ್ಕೊಳ್ರಿ. ಇಲ್ಲೇನಾಯಿತು? 2BC ಇದೆ. ಇನ್ನು 2BC is equal to AD ಪ್ಲಸ್ BC ಕಡೆ ಬಂದರೆ 2BC ಮೈನಸ್ BC ಈಕ್ವಲ್ ಟು AD, 2BC ಮೈನಸ್ BC is equal to BC is equal to AD. ಸೊ ನಮಗೇನು ಬಂತು? BC ಈಕ್ವಲ್ ಟು AD. ಸೊ ಇದನ್ನು ರೇಷಿಯೋ ಆಗಲೇ ಮಾಡಿದ್ವಿ, ಕಾಮನ್ ಡಿಫರೆನ್ಸ್ ಇದರಲ್ಲಿ ಬಂತು BC ಈಕ್ವಲ್ ಟು AD. ಸೊ ಇದು ಆಲ್ರೆಡಿ ಇಂಪಾರ್ಟೆಂಟ್ ಕ್ವಶನ್, ಆಲ್ರೆಡಿ ಒನ್ ಟೈಮು GPSTR ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದಾಗಿದೆ. ಮುಂದಿನ ಲೆಕ್ಕ 3,6,12 ಈ ಶ್ರೇಣಿ ಎಸ್ನೇ ಪದವು 1536 ಆಗಿರುತ್ತದೆ. 3,6,12 are in GP, which term is 1536. A ಎಷ್ಟಿದೆ? 3 ಇದೆ. R equal to
a2 by a1 6 by 3 3 1s are 3 2s r equal to 2. ನೆಕ್ಸ್ಟ್ tn ಕೊಟ್ಟಿದ್ದಾರೆ 1536. So we can find out the value of n. N is the question mark. n ಕೊಟ್ಟಿದ್ದಾರೆ tn equal to ar n power of minus 1. tn ಕೊಟ್ಟಿದ್ದಾರೆ 1536 is equal to a ಎಷ್ಟು 3 r ಎಷ್ಟು 2 whole power of n minus 1. So ಇದನ್ನ ಇಲ್ಲಿ ಶಿಫ್ಟ್ ಮಾಡಿ 1536 divided by 3 is equal to 2 whole power of n minus 1. 3 1s 3 5s 3 1s 3 2s. So 512 is equal to 2 power of n minus 1. 512 ಗೆ ಫ್ಯಾಕ್ಟರೈಸೇಷನ್ ಮಾಡಿದಾಗ ಏನಾಗ್ತದೆ 2 2s 1 2 5s 2 6s. ನೆಕ್ಸ್ಟ್ 2 1s 2 2s 2 8s 2 6s 2 4s 2 3s 2 2s 2 16s 2 8s 2 4s 2 2s. ಎಷ್ಟು ಬಂತು 1 2 3 4 5 6 7 8 9. So 2 power of 9 is equal to 2 power of n minus 1. So ಇಲ್ಲಿ ಏನಾಯಿತು ಬೇಸಸ್ ಸೇಮ್ ಇದೆ ಅಂದರೆ ಪವರ್ಸು ಈಕ್ವಲ್ ಆಯಿತು. ಸೊ 9 is equal to n minus 1 minus 1 ಈ ಕಡೆ ಬಂದರೆ ಪ್ಲಸ್ 1 is equal to n. 9 plus 1 ಎಷ್ಟಾಯಿತು 10. So the value of n is equal to ಎಷ್ಟು ಬಂತು 10. ಕೊನೆಯ ಲೆಕ್ಕ ಎರಡನೇ ಪದ is equal to ರೂಟ್ r, ಆರನೇ ಪದ is equal to 9 ರೂಟ್ 6 ಆದರೆ ಗುಣೋತ್ತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. t2 is equal to ರೂಟ್ 6, t6 is equal to 9 ರೂಟ್ 6. then find the value of gp. ಬರ್ಕೊಂಡ್ಬಿಡ್ರಿ 2 6 t6 divided by t2 ಏನು ಕೊಟ್ಟಿದ್ದಾರೆ t6 ವ್ಯಾಲ್ಯೂ 9 ರೂಟ್ 6 divided by ರೂಟ್ 6 ಇದೆ. ರೂಟ್ 6 get cancel. t6 ನ ar power of 5 divided by ar is equal to 9 ಇದೆ. a get cancel. ಇನ್ನೇನು ಉಳಿದಿದೆ 6 ಇತ್ತು, ಇಲ್ಲಿ ಎಷ್ಟು ಉಳಿತು 4. r power of 4 is equal to 9. r power of 4 ಇಲ್ಲಿ ನೋಡ್ರಿ r power of 4 ಹೆಂಗೆ ಬರ್ಕೊಂತೀವಿ r power of 2 whole power of 2 is equal to 3 power of 2. ಇಲ್ಲಿ ಪವರ್ ಸೇಮ್ ಇದೆ ಅಲ್ವಾ 2 ಮತ್ತು 2 ಅಂದರೆ ಬೇಸಸ್ ಏನಿದೆ r power of 2 ಮತ್ತು 3 ಇದೆ. r power of 2 is equal to 3, r is equal to square root of 3 1. ನಮ್ಗೇನು ಬೇಕು a ವ್ಯಾಲ್ಯೂ ಬೇಕು. a ವ್ಯಾಲ್ಯೂ ಬೇಕಂದ್ರೆ t2 is equal to ಎಷ್ಟು ಕೊಟ್ಟಿದ್ದಾನೆ ರೂಟ್ 6 ಇದೆ. t2 ನ ar is equal to ರೂಟ್ 6, a r ರೂಟ್ 3 is equal to ರೂಟ್ 6, a is equal to ರೂಟ್ 6 divided by ರೂಟ್ 3. a is equal to ರೂಟ್ 6 ನ ರೂಟ್ 3 into ರೂಟ್ 2 divided by ರೂಟ್ 3. ರೂಟ್ 3 get cancel, a ಎಷ್ಟು ಬಂತು ರೂಟ್ 2 ಬಂತು. a is equal to ರೂಟ್ 2 ಬಂತು. ನಮ್ಗೇನು ಬೇಕು ಜಿ ಪಿ a ar ಸ್ಕ್ವೇರ್ ar ಕ್ಯೂಬ್. a ಎಷ್ಟು ರೂಟ್ 2, a ರೂಟ್ 2 ಇಂಟು r ಎಷ್ಟು ರೂಟ್ 3, a ಎಷ್ಟು ರೂಟ್ 2, r ಎಷ್ಟು ರೂಟ್ 3 ಹೋಲ್ ಸ್ಕ್ವೇರ್, a ಎಷ್ಟು ರೂಟ್ 2, r ಅಂದರೆ ರೂಟ್ 3 ಹೋಲ್ ಕ್ಯೂಬ್. ಸೊ ರೂಟ್ 2 ಇಂಟು ರೂಟ್ 3 ರೂಟ್ 6, ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, 3 ಇಂಟು ರೂಟ್ 2. ನೆಕ್ಸ್ಟ್ ಇಲ್ಲಿ ನೋಡ್ರಿ ರೂಟ್ 3 ಹೋಲ್ ಕ್ಯೂಬ್ನ ಏನು ಬರ್ಕೊಂತೀವಿ ರೂಟ್ 3 ಹೋಲ್ ಸ್ಕ್ವೇರ್ ಇಂಟು ರೂಟ್ 3, ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, ಇನ್ನೇನು ನೋಡಿತ್ತು 3 ಇಂಟು ರೂಟ್ 3. ಇಲ್ಲೊಂದು ಏನಿದೆ ರೂಟ್ 2 ಇದೆ. 3 ಇಂಟು ರೂಟ್ 2 is ರೂಟ್ 6, 3 ರೂಟ್ 6. ಸೊ ಈ ಥರ ಲೆಕ್ಕಗಳನ್ನು ಈಸಿಯಾಗಿ ಮಾಡ್ಕೊಂಡ್ರೆ ನಮಗೆ ಒಂದಷ್ಟು 4 ಅಂಕಗಳು ಸಿಗುವಂಥ ಚಾಪ್ಟರ್ ಇದಾಗಿದೆ. ಸೊ ಈ ಒಂದು ತರಗತಿಯಲ್ಲಿ ನಾವೇನು ತಿಳ್ಕೊಂಡ್ವಿ ಜಿ ಪಿದು ಮೀನಿಂಗ್ ತಿಳ್ಕೊಂಡ್ವಿ, ಮತ್ತು nth ಟರ್ಮ್ ಫಾರ್ಮುಲಾ ತಿಳ್ಕೊಂಡ್ವಿ, ಜೊತೆಗೆ ಒಂದಷ್ಟು ಪ್ರಾಬ್ಲಮ್ಸನ್ನು ಮಾಡಿ. ಸೊ ಮುಂದಿನ ತರಗತಿಯಲ್ಲಿ
ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡ್ತೀವಿ, ಸಮ್ ಆಫ್ ಎನ್ ಟರ್ಮ್ಸ್ ಅಂತ ಒಂದು ಟಾಪಿಕನ್ನು ಮಾಡಿ ಈ ಒಂದು ಜಿ ಪಿ ಕಾನ್ಸೆಪ್ಟನ್ನು ಮುಗಿಸೋಣ ಅಂತ ಹೇಳ್ತಾ, ಸೊ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.